ಖಾತೆ ಹಂಚಿಕೆ ಆಗಿದೆ, ಪೌರಾಡಳಿತ ಖಾತೆ ಸಿಕ್ಕಿದೆ. ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಇದೆ? ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ದು ಯಾವ ಖಾತೆ ಕೊಟ್ಟರು ಕೂಡ ಮಾಡ್ತೀವಿ ಅಂತೇಳಿ. ಪೌರಾಡಳಿತ ಅಂತಂದರೆ ನಗರ ಪ್ರದೇಶ ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಭಾಗ ಎಷ್ಟು ಮುಖ್ಯನೋ ನಗರ ಪ್ರದೇಶನೂ ಅಷ್ಟೇ ಆಗಬೇಕು. ಯಾಕಂದರೆ ನಗರ ಪ್ರದೇಶಕ್ಕೆ ಗ್ರಾಮೀಣ ಭಾಗದಿಂದ ಬಂದು ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಮತ್ತೊಂದು ಕೂಡ ನಡೀತದಲ್ಲಿ. ಗ್ರಾಮೀಣ ಭಾಗಕ್ಕೆ ಸಪೋರ್ಟಿವ್ ಆಗಿ ನಾವು ನಗರ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು. ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲಿ ಬಂದು ಅವರ ಅವ್ರು ಬೆಳೀತಿರತಕ್ಕಂಥ ಬೆಳೆಗೆ ಸರಿಯಾದ ರೀತಿ ಮಾರ್ಕೆಟನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ತಯಾರಾಗಬೇಕು. ಅದರಿಂದ ಒಂದು ನೋಡೋಣ ಏನೇನು ಇದೆ ಅಂತೇಳಿ ಇಲಾಖೆಯಲ್ಲಿ ನಾನು ಸ್ಟಡಿ ಮಾಡಿ ಆಮೇಲೆ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ. ಸರ್, ನಾಳೆಯಿಂದ ಅಧಿವೇಶನ ಸ್ಟಾರ್ಟ್ ಆಗ್ತಿದೆ. ಈ ಒಂದು ವಿಚಾರವಾಗಿ ಅಧಿವೇಶನದ ವಿಚಾರವಾಗಿ ಏನಾದರೂ ಪ್ರಿಪೇರ್ ಆದ್ರೆ ಸರ್? ಈ ಒಂದು ಅಂದರೆ ಈಗ ತಾನೇ ಖಾತೆ ಹಂಚಿಕೆ ಆಗಿದೆ, ಸ್ವಲ್ಪ ಲೇಟ್ ಆಗಲಿಲ್ವಾ ಸರ್? ಏನಾಗಿದೆ, ಎಲ್ಲ ರೆಡಿ ಇದ್ದೀವಿ. ಏನು ಅಲ್ಲಿ ಕೇಳೋ ಕ್ವಶನ್ಗೆ ಉತ್ತರ ಹೇಳ್ಬೇಕು ಅಷ್ಟೇ. ಈಗ ಮಂತ್ರಿಗಳ ಕೆಲಸ ಭಾಳ ಸುಲಭ, ಪರಿಶೀಲಿಸಲಾಗುವುದು, ಪರಿಗಣಿಸಲಾಗುವುದು. ಇಲ್ಲ, ಏನು ತೊಂದರೆ ಇಲ್ಲ. ನಾವು ಈಗಾಗಲೇ ನಮಗೆ ಮಾಹಿತಿಗಳು ಕೊಟ್ಟಿದ್ದಾರೆ. ಬಹುಶಃ ಸೋಮವಾರದಿಂದ ನಮಗೆ ಆ್ಯಕ್ಚುಲಿ ಸರಿಯಾದಂಥ ಸೆಷನ್ ಶುರು ಆಗ್ತಕ್ಕಂಥದ್ದು. ಈಗ ನಾಳೆ ಒಬಿಚರಿ ಇದೆ, ದೈವಾಧೀನರಾಗಿರ್ತಕ್ಕಂಥವ್ರ ಬಗ್ಗೆ ನಾವು ಹೌಸ್ನಲ್ಲಿ ಮಂಡಿಸ್ತಾರೆ ಸ್ಪೀಕರ್. ಅದಕ್ಕೆ ನಾವು ಅದ್ರ ಮೇಲೆ ಚರ್ಚೆ ಆಗಬೇಕು. ಅದಾದಮೇಲೆ ರಜಾ ಕೊಡ್ತಾರೆ. ಆಮೇಲೆ ಮಾರನೇ ದಿವಸ ಎಲೆಕ್ಷನ್ ಇದೆ. ನಮ್ಮ ಸ್ಪೀಕರು, ಡೆಪ್ಟಿ ಸ್ಪೀಕರ್ದೆಲ್ಲ ಚುನಾವಣೆ ಇದೆ. ಶುಕ್ರವಾರ ಮಧ್ಯಾಹ್ನಕ್ಕೆ ಕ್ಲೋಸ್ ಆಗ್ತದೆ. 15ನೇ ತಾರೀಕು ನಾವೆಲ್ಲ ಕೂಡ ಫ್ಲಾಗ್ ಹಾಸ್ಟಿಂಗ್ ಹೋಗಬೇಕು ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಿಗೆ. ಅದಾದಮೇಲೆ ಸೋಮವಾರನೇ ಸರಿಯಾದಂಥ ರೀತಿಯಲ್ಲಿ ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಆಗತಕ್ಕಂಥದ್ದು. ಅದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊತೀವಿ. 3-4 ಡೇಸ್ ಇದೆ, ಅದೆಲ್ಲ ನಾವು ತಯಾರಿ ಮಾಡ್ಕೊತೀವಿ. ಸರ್, ಬಿಡ್ದಿ ಟೌನ್ಶಿಪ್ ವಿಚಾರವಾಗಿ ವಿಪಕ್ಷಗಳು ಸದನದಲ್ಲಿ ಧ್ವನಿ ಎತ್ತಲಿಕ್ಕೆ ಆಲ್ರೆಡಿ ಏನು ಎತ್ತರಿ ನಿಮಗೆ? ಎಲ್ಲ ಆ್ಯಡ್ ಕೊಟ್ಟಿದ್ದೀವಲ್ಲಪ್ಪ, ಯಾರ್ಯಾರು ಮಾಡಿದ್ರು ಇದನ್ನು ಅಂತೇಳಿ ಎತ್ತಲಿ, ತಯಾರು ಮಾಡಿದ್ದೀವಿ ನಾವೇನೆ. ಈಗ ನಾವೇ ಸೋಮೋಟ ಮೂವ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡಿ. JDSನವ್ರು, ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು, ಯಡಿಯೂರಪ್ಪನವ್ರು ಏನು ಮಾಡಿದ್ರು, ಸದಾನಂದ ಗೌಡ್ರು ಏನು ಮಾಡಿದ್ರು, ಜಗದೀಶ್ ಶೆಟ್ಟರ್ ಏನು ಮಾಡಿದ್ರು ಅಂತೇಳಿ ತೀರ್ಮಾನ ಆಗಲಿ ಅಂತೇಳಿ ನಾವೇ ಸ್ಪೀಕರ್ ಲೆಟರ್ ಕೊಡ್ತಾ ಇದ್ದೀವಿ. ನಮ್ಮವರೆಲ್ಲ MLAಗಳು ಸೈನ್ ಮಾಡಿ ನಾವೇ ಚರ್ಚೆಗೆ ಅವಕಾಶ ಕೊಡಿ. ಅವರೇನು ಎತ್ತೋ ಅವಶ್ಯಕತೆ ಇಲ್ಲ. ನಾವೇ ಸತ್ಯನ ಜನಕ್ಕೆ ತಿಳಿಸ್ಬೇಕು, ಅದನ್ನು ತಿಳಿಸ್ತೀವಿ. ಖಾತೆ ಹಂಚಿಕೆ ಆಗಿದೆ, ಪೌರಾಡಳಿತ ಖಾತೆ ಸಿಕ್ಕಿದೆ. ಎಷ್ಟು ಮಟ್ಟಿಗೆ ನಿಮಗೆ ಖುಷಿ ಇದೆ? ಮುಖ್ಯಮಂತ್ರಿಗಳಿಗೆ ನಾವು ಹೇಳಿದ್ದು ಯಾವ ಖಾತೆ ಕೊಟ್ಟರು ಕೂಡ ಮಾಡ್ತೀವಿ ಅಂತೇಳಿ. ಪೌರಾಡಳಿತ ಅಂತಂದರೆ ನಗರ ಪ್ರದೇಶ ಅಭಿವೃದ್ಧಿ ಆಗಬೇಕು. ಗ್ರಾಮೀಣ ಭಾಗ ಎಷ್ಟು ಮುಖ್ಯನೋ ನಗರ ಪ್ರದೇಶನೂ ಅಷ್ಟೇ ಆಗಬೇಕು. ಯಾಕಂದರೆ ನಗರ ಪ್ರದೇಶಕ್ಕೆ ಗ್ರಾಮೀಣ ಭಾಗದಿಂದ ಬಂದು ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಮತ್ತೊಂದು ಕೂಡ ನಡೀತದಲ್ಲಿ. ಗ್ರಾಮೀಣ ಭಾಗಕ್ಕೆ ಸಪೋರ್ಟಿವ್ ಆಗಿ ನಾವು ನಗರ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು. ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅಲ್ಲಿ ಬಂದು ಅವರ ಅವ್ರು ಬೆಳೀತಿರತಕ್ಕಂಥ ಬೆಳೆಗೆ ಸರಿಯಾದ ರೀತಿ ಮಾರ್ಕೆಟನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ತಯಾರಾಗಬೇಕು. ಅದರಿಂದ ಒಂದು ನೋಡೋಣ ಏನೇನು ಇದೆ ಅಂತೇಳಿ ಇಲಾಖೆಯಲ್ಲಿ ನಾನು ಸ್ಟಡಿ ಮಾಡಿ ಆಮೇಲೆ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ.